ವೋಟ್ ಹಾಕಿದ್ದ ಜನರನ್ನೇ ಮರೆತ್ರ ಪುರಸಭೆ ಅಧ್ಯಕ್ಷರು. ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಜನರ ಪರದಾಟ. ಚಿಕ್ಕನಾಯಕನಹಳ್ಳಿ ತಾಲೂಕು ಹೇಳಿ ಕೇಳಿ ಅಭಿವೃದ್ಧಿಯಿಂದ ವಂಚಿತರಾಗಿರೋ ತಾಲೂಕು ಹಾಗೂ ಬರದ ತಾಲೂಕು ಅಂತಲೇ ಕರೆಯಲಾಗುತ್ತೆ. ಚಿಕ್ಕನಾಯಕನಹಳ್ಳಿ ಪುರಸಭೆಯ ವಾರ್ಡ್ಗಳ ಸ್ಥಿತಿ ಅಯೋಮಯವಾಗಿದ್ದು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ವೋಟ್ ಹಾಕಿಸಿಕೊಂಡವರು ಪುರಸಭೆ ಅಧ್ಯಕ್ಷರು ಸದಸ್ಯರು ಜನರನ್ನೇ ಮರೆತಿದ್ದು ಜನರು ಪರದಾಡುವಂತಾಗಿದೆ. ಹೀಗಾಗಿ ಚಿಕ್ಕನಾಯಕನಹಳ್ಳಿ ಪುರಸಭಾ ವ್ಯಾಪ್ತಿಯ ವಾರ್ಡ್ಗಳ ಸ್ಥಿತಿಯನ್ನ ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದ್ದು, ಇಂದು ಚಿಕ್ಕನಾಯಕನಹಳ್ಳಿ ಪುರಸಭೆಯ 6ನೇ ವಾರ್ಡ್ ಮಾತ್ರ ಅಧ್ವಾನದ ಸ್ಥಿತಿಯನ್ನ ಪ್ರಜಾಶಕ್ತಿ ಟಿವಿ ಬಯಲಿಗೆಳಿತಾ ಇದೆ. ಹೌದು, ಚಿಕ್ಕನಾಯಕನಹಳ್ಳಿ ಪಟ್ಟಣದ 6ನೇ ವಾರ್ಡಿನ ಕದಿಗೆಹಳ್ಳಿ ಗ್ರಾಮದ ಪ್ರದೇಶವು ಕಳೆದ 25 ವರ್ಷಗಳಿಂದಲೂ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಕದಿಗೆಹಳ್ಳಿ ಗ್ರಾಮ ಪುರಸಭೆ ವ್ಯಾಪ್ತಿಗೆ ಸೇರಿದ್ರೂ ಕೂಡ ಹಳ್ಳಿಗಳಿಗಿಂತಲೂ ಹೀನಾಯ ಸ್ಥಿತಿಯಲ್ಲಿ ಈ ಗ್ರಾಮವಿದೆ. ಹೌದು, ಈ ವಾರ್ಡಿನ ರಸ್ತೆಗಳ ಸ್ಥಿತಿ ಅಧ್ವಾನ ಎದ್ದಿದ್ದು ಅಧಿಕಾರಿಗಳು ಮಾತ್ರ ಸರಿಪಡಿಸುವ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಇನ್ನು ವಾರ್ಡಿನ ಬಹುತೇಕ ರಸ್ತೆಗಳು ಸಿಸಿ ರೋಡ್ ಆಗಿದ್ದು ಯುಜಿಡಿ ಮಾಡುವ ವೇಳೆ ರಸ್ತೆಯನ್ನ ಕಿತ್ತಾಕಲಾಗಿದ್ದು ಈವರೆಗೂ ರಸ್ತೆ ದುರಸ್ತಿ ಮಾತ್ರ ಮಾಡಲಾಗಿಲ್ಲ. ರಸ್ತೆ ಡಾಂಬರು ಇಲ್ಲದೆ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿದ್ದು ಜನರು ಓಡಾಡಲು ಸಂಕಷ್ಟ ಪಡುವಂತಾಗಿದೆ. ಪ್ರದೀಪ್ ಕುಮಾರ್. ಯಾವ ಊರು ತಮ್ಮದು? ಇದೇ ಊರು. ಎಷ್ಟನೇ ವಾರ್ಡ್ ಸರ್ ಇದು? 6ನೇ ವಾರ್ಡ್. ಏನು ಸಮಸ್ಯೆ ಸರ್ ಇದು? ಅದೇ ಇಲ್ಲೊಂದು ಚರಂಡಿ ಆಗ್ಬೇಕಾಯ್ತಿತ್ತು. ಬೇಕಾ ಅದು ಅರ್ಧಂಬರ್ಧ ಆಯ್ತಲ್ಲ, ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದತ್ತ. ನಮಗೂ ಮನೆಲ್ಲ ಮನೆ ಇವು ನಮ್ಮವಯ್ಯ ಚರಂಡಿ ಆಗ್ಬಿಟ್ಟಿದ್ರೆ ಈಗ ನೀರು ಹೋಗೋಕ್ಕೆ ಬರೋಕ್ಕೆ ಎಲ್ಲ ಸಮಸ್ಯೆ. ಮಳೆ ಬಂದ್ರೆ ಹೆಂಗೆ ಓಡಾಡ್ತೀರಾ ಇಲ್ಲಿ? ಅದೇ ಸಮಸ್ಯೆ. ಚರಂಡಿ ಇಲ್ವಲ್ಲ. ಚರಂಡಿ ಅಂದ್ರೆ ಈ ರಸ್ತೆ ಹಿಂಗೆ ಆಗೋದಕ್ಕೆ ಕಾರಣ ಮೇನ್ ಚರಂಡಿ ಅಂತ ಹೇಳ್ತಾ ಇದ್ದೀರಾ? ಎಲ್ಲ ಮುಂಚೆ ರೋಡ್ ಇತ್ತು, ಸಿಸಿ ರೋಡ್ ಆಗಿತ್ತು. ಅದೇ ಯುಜಿಡಿ ಮಾಡಿ ಎಲ್ಲ ಕಿತ್ತಾಕಿರು. ಯುಜಿಡಿ ಮಾಡಿ ಎಲ್ಲ ಕಿತ್ತಾಕಿ ಹಿಂಗೆ ಮಾಡಿದ್ರು. ಚರಂಡಿ ಒಂದು ಆಗ್ಬಿಟ್ಟಿದ್ರೆ ಹಿಂಗೆ ಏಕ ನೀಟ್ ಆಗೋದಲ್ಲ ಅಂತ ಅಷ್ಟೇ. ಇದು ಚಿಕ್ಕನಾಯಕನಹಳ್ಳಿ ಎಷ್ಟನೇ? 6ನೇ ವಾರ್ಡು. 6ನೇ ವಾರ್ಡು. ಹೆಸರಿಗಷ್ಟೇ 6ನೇ ವಾರ್ಡು. ಹೌದು, ಈ ರೋಡ್ ಎಲ್ಲ ಕ್ಲೀನ್ ಇಲ್ಲ ನೋಡ್ರಿ, ಯಾವ ಥರ ಆಗೈತೆ, ಇಲ್ಲಿ ಓಡಾಡೋಕ್ಕಾಗಲ್ಲ. ಏನು ಯಾವಾಗಿಂದ ಹಿಂಗಿರೋದು ರೋಡ್ ಇದು? ಮುಂಚೆಯಿಂದನೂ ಇದು ಮಾಡಿರಲ್ಲ, ಅವಾಗಲಿಂದ ಜಾಸ್ತಿ. ಮಳೆ ಬಂದು ಓಡಾಡ್ಬೋದಾ ಇಲ್ಲಿ? ಎಲ್ಲಿ ಓಡಾಡೋಕ್ಕಾಗತ್ತಲ್ಲ ನೋಡಿ ಸರ್. ನೀರಿನ ಸಪ್ಲೈ ಎಲ್ಲ ಕರೆಕ್ಟ್? ನೀರಿಂದ ಐತೆ ಸರ್, ನೀರಿಂದ. ಕೌನ್ಸಿಲರ್ ಯಾರೇ ಇಲ್ಲಿ? ಅಧ್ಯಕ್ಷರೇ. ಅಂದರೆ ಪುರಸಭೆ ಅಧ್ಯಕ್ಷರೇ ಬಂದವ್ರು ಯಾವ ಥರ ಇಲ್ಲಿಗೆ ಬಂದವ್ರು? ಅವರೇ ರೋಡ್ ಮಾಡೋಕೆ ಹೇಳ್ಯಾರೆ, ಒಟ್ಟಿನಾಗ ರೋಡ್ ಆಗಕ್ಕೆ ರೆಡಿ ಮಾಡ್ಯಾರಿ. ಯಾವಾಗ ಮಾಡ್ತಾರೋ ಗೊತ್ತಿಲ್ವಲ್ಲ. ಎಷ್ಟು ದಿನ ಆಯ್ತು ಹೇಳಿ? 1 ತಿಂಗಳು ಮೇಲೆ ಆಯ್ತು. ಹೇಳಿ ಅಷ್ಟೇ, 1 ತಿಂಗಳು ಮೇಲೆ ಆಯ್ತು. ಏನೋ ನಮ್ಮ ಚರಂಡಿ ಮಾಡ್ಯಾರ. ಸುಮಾರು ಎಷ್ಟು ಮನೆಗಳು ಇದಾವೆ ಇಲ್ಲಿ ವಾರ್ಡಲ್ಲಿ? ಈ ವಾರ್ಡಲ್ಲ ಒಂದು 70 ಮನೆ ಇದಾವೆ. 70 ಮನೆ ಇದಾವೆ. ಇನ್ನು ವೋಟ್ ಕೇಳುವಾಗ ಬಂದ ಪುರಸಭೆ ಅಧ್ಯಕ್ಷ ದಯಾನಂದ ಗೆದ್ದ ಬಳಿಕ ಜನರನ್ನೇ ಮರೆತಂತೆ ಕಾಣ್ತಾ ಇದೆ. ಈ ವಾರ್ಡ್ನಲ್ಲಿ ರಸ್ತೆಯೂ ಇಲ್ಲ, ಈತ ಚರಂಡಿ ಕೂಡ ಇಲ್ಲ. ಇದರಿಂದ ಮಳೆ ಬಂದಾಗ ಮಳೆ ನೀರು ಹೋಗಲು ಜಾಗವಿಲ್ಲದೆ ರಸ್ತೆಯಲ್ಲಿಯೇ ಹರಿತಾ ಇದ್ದು ರಸ್ತೆ ಸಂಪೂರ್ಣ ಕೆಸರುಗದ್ದೆಯಾಗ್ತಾ ಇದೆ. ಇದರಿಂದ ಮಕ್ಕಳು, ವಯಸ್ಸಾದವರು ಈ ರಸ್ತೆಯಲ್ಲಿ ಓಡಾಡಲು ಕಷ್ಟಪಡುವಂತಾಗಿದೆ. ಇದಲ್ಲದೆ ಈ ವಾರ್ಡ್ನಲ್ಲಿ ಒಂದು ಬಸ್ ನಿಲ್ದಾಣ ಕೂಡ ಇಲ್ಲವಾಗಿದ್ದು ಮಳೆ ಬಿಸಿಲಿನಲ್ಲಿ ಜನರು ಬಸ್ ಆಟೋಗಾಗಿ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟನೇ ವಾರ್ಡ್ ಸರ್ ತಮ್ಮದು? ಸರ್ 6ನೇ ವಾರ್ಡು. 6ನೇ ವಾರ್ಡ್. ಏನು ಸರ್ ಇದು ವಾರ್ಡಲ್ಲಿ ಅಧ್ವಾನ ಅಂತ ಹೇಳ್ತಾರೆ? ಸರ್ ರೋಡ್ಗಳು ಯುಜಿಡಿ ಮಾಡಿ ಸುಮಾರು ಅಲ್ಲಿ 6 ತಿಂಗಳು ಕಳೀತಾ ಬಂತು. ಊರು ಮುಂದೆ 2 ರೋಡ್ ಮಾತ್ರ ಮಾಡಿಬಿಟ್ಟು ಕೈ ಬಿಟ್ಟು ಹೋಗಿದ್ದಾರೆ. ಹಾಲಿ ಅಧ್ಯಕ್ಷರು ವಾರ್ಡ್ ಇದು. ನಮ್ಮ ವಾರ್ಡು 25 ವರ್ಷ ಆಗೈತೆ. ಟೌನ್ ವ್ಯಾಪ್ತಿಗೆ ಸೇರಿ 3 ಜನ ಅಧ್ಯಕ್ಷರಾಗಿದ್ದಾರೆ. ಶವಮಿಲ್ ರಾಜಣ್ಣ, ಕಾವೇರಮ್ಮ ಪ್ಲಸ್ಸು ಈಗ ಹಾಲಿ ಅಧ್ಯಕ್ಷರು ದಯಾನಂದ್. ಏನೂ ಬದಲಾವಣೆ ಕಂಡಿಲ್ಲ ಸರ್. ಬರೇ ವಾಟ್ರ್ ನೀರು ಬಿಡಿಸ್ಕೊಳಕ್ಕೆ ಒಂದಕ್ಕೆ ಮಾತ್ರ ಸೀಮಿತವಾಗೈತೆ ಅಷ್ಟೇ. ಅಂದರೆ ಏನು ಯಾವ ಥರ? ಈ ಕುಡಿಯೋ ನೀರಿಗೆ ಮಾತ್ರ ಸೀಮಿತವಾಗೈತೆ. ಇನ್ನು ರೋಡ್ಗಳೆಲ್ಲ ಹದಗೆಟ್ಟೋಗಿದ್ದಾವೆ. ಆಮೇಲೆ ಊರ ಮುಂದೆ ಒಂದು ತಿಪ್ಟೂರಿಗೆ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಮಕ್ಕಳುಗಳು, ಕಾಲೇಜ್ಗಳಿಗೆ ಹೋಗ್ತಾರೆ. ತಂಗುದಾಣ ಬೇಕು ಅಂತ ಕೇಳ್ಕೊಂಡ್ವಿ, ಅದನ್ನು ಕೂಡ ಒಂದು ತಂಗುದಾಣನೂ ಮಾಡಲಿಲ್ಲ. ಆಮೇಲೆ ಊರ ಮುಂದಲ್ಲೇ 2 ತಿಂಗಳಾಯ್ತು ಅನಿಸುತ್ತೆ, ಅಲ್ಲೇ ಒಂದು ಫಿಲ್ಟ್ರ್ ನೀರಿಂದ ಉದ್ಘಾಟನೆ ಮಾಡಿ ಹೋಗಿದ್ದೆ ಅಷ್ಟೇ. 1 ತಿಂಗಳೊಳಗೆ ಮಾಡ್ತೀನಿ ಅಂದರು.
ಅದು ಏನು ಇಲ್ಲ. ಫಿಲ್ಟರ್ ನೀರು ಘಟಕ ಉದ್ಘಾಟನೆ ಮಾಡೋರೆ ವರ್ಕ್ ಆಗಿಲ್ಲ. ಸುಮ್ಕೆ ಇಷ್ಟಕ್ಕೆ ಮಾತ್ರ ಸೀಮಿತವಾಗೈತೆ. ನಮ್ಮ ವಾರ್ಡು ಬರೀ ವಾರಕ್ಕೊಂದು ಸತಿ ಹಚ್ಚಿಡಕ್ಕೆ ಕಸ ಗುಡಿಸಲ್ಲ ರೋಡ್ಗಳನ್ನ, ಎಲ್ಲ ಸೊಳ್ಳೆಗಳು ತಾಣವಾಗೈತೆ. ಹಿಂಗಾಗಿ 6ನೇ ವಾರ್ಡು ಸುಮ್ಕೆ ವಸ್ತಿಗೆ ವಾರ್ಡಿಗೆ ಟೌನ್ ವ್ಯಾಪ್ತಿಗೆ ಸೇರಿಸ್ಕೊಂಡಿದ್ದಾರೆ ಅಷ್ಟೇ. ಹೆಸರಿಗಷ್ಟೇ ಅಧ್ಯಕ್ಷರು ವಾರ್ಡು ಅಷ್ಟೇ. ಏನು ಕೆಲಸ ಇಲ್ಲ ಸರ್. ಏನು ನಾವೇನ್ರ ಅದನ್ನ ಕೇಳಿದರೆ ಗಮನಕ್ಕೆ ತಂದಿದ್ದೀವಿ, ಕೇಳಿದರೆ ಸುಮ್ಕೆ ನಾಮಕಾವಸ್ಥೆ ಉತ್ಸವ ಕೊಡ್ತಾರೆ. ಅದನ್ನ ಹೇಳಿದೀವಿ ಇದನ್ನ ಹೇಳಿದ್ವಿ ಅಂದವ. ಪಾಪ ನಮ್ಮ ಶಾಸ್ತ್ರ ಗಮನಕ್ಕೆ ಬಂದೇತೋ ಬಂದಿಲ್ವೋ ಗೊತ್ತಿಲ್ಲ. ನಾವು ಹೇಳಿ ನೋಡಿವು ಏನು ಕತೆನೋ. ಸುಮ್ಕೆ ಟೌನ್ ವ್ಯಾಪ್ತಿಗೆ ಸೇರೈತೆ ಸರ್. ಇದು ಅಧ್ಯಕ್ಷರು ಮನೆ ಇರೋದು ಯಾವ ವಾರ್ಡಲ್ಲಿ? ಅಧ್ಯಕ್ಷರು ಮಾರ್ಕೆಟ್ ಹತ್ರ ಸರ್. ಮಾರ್ಕೆಟ್ ಹತ್ರ. ಅಂದರೆ ಈ ವಾರ್ಡ್ ಬಗ್ಗೆ ಅವ್ರು ಏನು ಯಾವುದೂ ಕಾಳಜಿ ಇಲ್ಲ. ಒಟ್ಟಿನಾಗೆ ಬರ್ತಾರೆ ಹೋಗ್ತಾರೆ. ಅದೇನು ಜನಗಳು ಬೇರೆ ಸಮಸ್ಯೆ ಹೇಳ್ತದಾರೋ ಇಲ್ವೋ ಅದು ಗೊತ್ತಿಲ್ಲ. ನಮ್ಮ ಕಣ್ಣಿಗೆ ಕಾಣಿಸೋದು ಮಾತ್ರ ಇಷ್ಟೇ. ಏನೂ ಬದಲಾವಣೆ ಆಗಿಲ್ಲ ಸರ್. ನಮ್ಮ ವಾರ್ಡಿಗೆ ಏನೂ ಆಗಿಲ್ಲ. ಊರ ಮುಂದೆ 2 ರೋಡು ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಇನ್ನೇನೂ ಆಗಿಲ್ಲ ಸರ್. ಇನ್ನು ಚಿಕ್ಕನಾಯಕನಹಳ್ಳಿಯ 6ನೇ ವಾರ್ಡ್ನಲ್ಲಿ ಜನರಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸುವಲ್ಲಿ ಪುರಸಭೆ ವಿಫಲವಾಗಿದ್ದು, ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ಇಲ್ಲಿನ ಜನರಿಗೆ ರಸ್ತೆ ಸೇರಿ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಚೇತನ್ ಜಾನಿಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.